ಮಾಡ್ಕೊಂಡಿದ್ದಕ್ಕೆ ಅದಕ್ಕೆ ಅಲೋ ಮಾಡ್ತಿಲ್ಲ ಅಂತೇಳಿ ಕಲಬುರಗಿಗೆ ಒಬ್ಬ ಹುಡುಗನಿಗೆ ವಿದ್ಯಾಭ್ಯಾಸ ಹಾಳಾಗಿದೆ. ಯಾರು ಮಾಡಿದಾರ ಸರ ಅದು ಆ ವ್ಯಕ್ತಿಯ ವೈಯಕ್ತಿಕ ಮನೋಭಾವ ಆಗಿದೆ. ಅದನ್ನು ನಾವು ಖಂಡಿಸ್ತೀವಿ. ಒಂದನೇದು ಆ ರೀತಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ. ಈ ಥರ ಯಾವುದೇ ಒಂದು ಧರ್ಮದ ಒಂದು ಜಾತಿಯ ಭಾವನೆಗೆ ಇದು ಮಾಡುವಂಥ ಕೆಲಸ ಆಗಬಾರ್ದು. ಅದು ಮಾಡಿದ್ದು ಭಾಳ ದೂರ ತಪ್ಪು. ಅದನ್ನು ನಾವು ಖಂಡನೆ ಮಾಡೋದಷ್ಟೇ ಅಲ್ಲದೆ ಅವ್ರಿಗೆ ಸ್ವಲ್ಪ ಶಿಕ್ಷೆ ಕೊಡಬೇಕು. ಮತ್ತು ಆ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಿಕೊಳ್ಳಲಿಕ್ಕೆ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರಿಗೆ ನಾನು ವಿನಂತಿ ಮಾಡ್ತೀನಿ. ಸರ್, ಈಗ ಜಾತಿ ಗಣತಿಗೆ ಮೊನ್ನೆ ಸಭೆ ಮೀಟಿಂಗ್ ನಡೆದ ಜಗಳ ಆಗಿದೆ. ಒಬ್ಬರು ಕೇಳಪ್ಪ ಹೇಳ್ತೀನಿ ಕೇಳಿ. ಒಂದು ಸಣ್ಣ ಸ್ಪಾರ್ಕು. ಅವರು ಶಿವಾನಂದ ಪಾಟೀಲ್ ಹೇಳುವಾಗ ಇದು ಹಿಂದೆ ಲಿಂಗಾಯತ ಹೋರಾಟ ನಡೆದಾಗ ಈಗ 2018 ನಮಗೆ ಸ್ವಲ್ಪ ಪೆಟ್ಟು ಬಿತ್ತು. ಮುಖ್ಯಮಂತ್ರಿಗಳು ತಕ್ಷಣ ಹೇಳಿದರು ಅದೆಲ್ಲ ಆಗಿಲ್ಲಪ್ಪ, ಹಂಗಿದ್ರೆ MB ಪಾಟೀಲ್ ಯಾಕೆ ದೊಡ್ಡ ಲೀಡ್ಲಿಂದ ಆಸ್ಪತ್ರೆದು ಅಂತ ಹೇಳಿದ್ರು. ಮತ್ತೆ ಎರಡನೇ ಬಾರಿ ಹೇಳಿದ್ರು 30,000 ಲೀಡ್ಲಿಂದ ಆಸ್ಪತ್ರೆ. ಆವಾಗ ನಾನು ಹೇಳಿದೆ, ನಾನು 30,000 ಲೀಡ್ಲಿಂದ ನಿಮಗೂ ಗೊತ್ತಿದೆ. ನರೇಂದ್ರ ಮೋದಿಯವರು ನನ್ನ ಮತಕ್ಷೇತ್ರಕ್ಕೆ ಬಂದರು. ಧಾರವಾಡ ಮತ್ತು ಬಬಲೇಶ್ವರ ನಡಬರ್ಕ. ಅಮಿತ್ ಶಾ ಅವರು ಬಂದರು, ಯೋಗಿ ಆದಿತ್ಯನಾಥ್ ಬಂದರು, ಇನ್ನೂ ಯಾರ್ಯಾರೋ ಬಂದರು, ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಬಂದರು. ನಾರ್ಚ್ ಬರಲಿಲ್ವಾ? ನೀವು ನೋಡಿದಿರಲ್ಲ. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನ್ನ ಮತಕ್ಷೇತ್ರಕ್ಕೆ ಬಂದರು. ಬಿಜಾಪುರ ನಗರಕ್ಕೆ ಬರಲಿಲ್ಲ ಅವರು. ಅದನ್ನು ನಾನು ನಾರ್ಚ್ ಬರಲಿಲ್ವಾ? ಆಮೇಲೆ ನಾನು ಕಂಡ್ರೆ ಅವರು ಇಲ್ಲ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಹೇಳಿದಾಗ ನಾನು ಹೇಳಿದೆ, ಹಾಗಿದ್ರೆ ಮಲ್ಲಿಕಾರ್ಜುನ ಯಾರು ಹಾಕ್ಸೋದು ಅಂತ ಹೇಳಿದೆ. ಅವರು ಸ್ವತಂತ್ರ ಧರ್ಮದ ಹೋರಾಟ ವಿರೋಧ ಇದ್ರು ಮತ್ತು ಅವ್ರು ಯಾಕೆ ಸೋತರು ಅಂತ ಕೇಳಿದೆ. ಅಷ್ಟಕ್ಕೆ ಅದನ್ನು ದಿಸ್ ಇಸ್ ಸ್ಮಾಲ್ ಸ್ಪಾರ್ಕ್. ಅದು ಒಂದು ಹೇಳ್ತೀನಿ ನಿಮಗೆ, ನಾವು 7 ಜನ ಸಚಿವರು ಮೊದಲನೇ ಕ್ಯಾಬಿನೆಟ್ಗಿಂತ ಮುಂಚೆ ಭೇಟಿಯಾಗಿ ಸಭೆ ಮಾಡಿ ಚರ್ಚೆ ಮಾಡಿ ನಮ್ಮಲ್ಲಿ ಏನೇನೋ ಒಂದು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನೆಲ್ಲನೂ ಕೂಡ ಚರ್ಚೆ ಮಾಡಿ ಏನಾಗಬೇಕು ಎಲ್ಲವನ್ನ ಕೂಡ ಮಾಡಿನೇ ಇವತ್ತು ದಿವಸ ನಾವು ಕ್ಯಾಬಿನೆಟ್ ಮಾಡಿದ್ವಿ. ಎಲ್ಲರೂ ನಾವು ಒಗ್ಗಟ್ಟಾಗಿದ್ದೀವಿ. ಇದೊಂದು ಸಣ್ಣ ಸ್ಪಾರ್ಕನ್ನು ನಾವು ದೊಡ್ಡದು ಮಾಡ್ತಾ ಇದ್ದೀವಿ ಅಷ್ಟೇ. ಹೀಗಾಗಿ ಮತ್ತೆ ನಾವು ಕೊಡ್ತೀವಿ. ಇದು ಮತ್ತೆ ನಾವು ಎಲ್ಲರೂ ನಿರ್ಧಾರ ಮಾಡಿದ್ದೀವಿ. 7 ಜನ ಸಚಿವರು, ಈಶ್ವರ್ ಖಂಡ್ರೆ ಅವರು, ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು, ಶಿವಾನಂದ ಪಾಟೀಲ್, ಲಕ್ಷ್ಮೀ ಪಾಳ್ಕರ್ ಅವರು, ದರ್ಶನಾಪುರ್ ಅವರು, ಅವೆಲ್ಲರೂ ಒಟ್ಟಿಗೆ ಮತ್ತೆ ಅವ್ರಿಗೆ ಮುಖ್ಯಮಂತ್ರಿಗಳು ಒಟ್ಟಿಗೆ ಭೇಟಿಯಾಗಿ ಚರ್ಚೆ ಮಾಡಿನೇ ಮೀಟಿಂಗ್ ಹೋಗಿದ್ದೀವಿ. ಮತ್ತೆ ನಾವು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಸುದೀರ್ಘವಾದಂಥ ನಮ್ಮ ಎಲ್ಲ ವಿಚಾರಗಳನ್ನ ಮುಂದೆ ಇಡ್ತೀವಿ. ಹೀಗಾಗಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ನಾವೆಲ್ಲರೂ ಒಕ್ಕಟ್ಟಾಗಿದ್ದೀವಿ. ಒಂದು ಸಣ್ಣ ಸ್ಪಾರ್ಕ್, ಅದು ಒಂದು 60 ಸೆಕೆಂಡ್ ಸ್ಪಾರ್ಕ್ ಅಷ್ಟೇ. ಅದು ಸರ್, ಜಾತಿಗತಿ ವಿಚಾರವಾಗಿ ಸಿದ್ದರಾಮಯ್ಯನವರು ವಿರುದ್ಧ ವಾಗ್ದಾಳಿ ಮಾಡ್ತಾರೆ. ಯಾರು? ಬಿಜೆಪಿ ವಿಜೇಂದ್ರ. ಅಯ್ಯೋ ಬಿಡಿಯಪ್ಪ, ಇವು ವಿಜೇಂದ್ರ ಅವರು ಮಾಡಿ ತೆಗಿಬೇಕಂದ್ರೆ ಹಿಂದೆ ಇವರು ಕೆಲವೊಬ್ಬರನ್ನ ಇವ್ರ ತಂದೆಯವರು ಇದ್ದಾಗ ಏನೋ 3 ಬೀದರ್ ಹಾಕಿದ್ರು ಏನ್ರಿ, ಹಾಕಿ 15 ಉಪಪಂಗಡಗಳನ್ನ ತನ್ನ ಮೇಲೆ ತೆಗೆದ್ರು. ಇದೇ ಏನು ಒಂದೇ ತಿಂಗಳಲ್ಲಿ ಇವ್ರ ತಂದೆಯವರು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಹಾಕಿದ್ರು 15 ಮಂದಿ ಉಪಪಂಗಡಗಳನ್ನ ಹಾಕಿ 1 ತಿಂಗಳಲ್ಲಿ ತೆಗೆದ್ರು. ಇವ್ರ ಇತಿಹಾಸ ವಿಜೇಂದ್ರ ಅವರು ಇವ್ರ ತಂದೆಯವ್ರ ಇತಿಹಾಸ ಮತ್ತೆ ದೊಡ್ಡದಾಗ್ತದೆ. ಅದೆಲ್ಲ ಬೇಡ. ಇನ್ನೂ 4 ವರ್ಷ ಆದ್ರೂ ಕೂಡ ಈ ಕ್ಯಾಬಿನೆಟ್ ಮೀಟಿಂಗ್ ಆಗಲ್ಲ, ಅದನ್ನ ಜಾರಿಗೂ ತರಲ್ಲ ಕಾಂಗ್ರೆಸ್ನವರು. ಯಾರು? ವಿಜೇಂದ್ರ ಹೇಳ್ತಾರೆ. ವಿಜೇಂದ್ರ ನಮ್ಮ ಹೈಕಮಾಂಡ್ ಅಲ್ಲ, ಅಂದ್ರೆ ಆಗೋದೇ ಇಲ್ಲ ಅಂತ. ಹಿಂಗೆ ಅದನ್ನ ತಂದು ಕೃಷಿ ಏನೋ ವಿಜೇಂದ್ರ ಸಟ್ಟಾಳ ಬಸವನಗೌಡರು ಕೇಳಿದ್ರು. ಜಗದೀಶ್ ಶೆಟ್ಟರ್ ಹೇಳ್ತಾರೆ ಸರ್, ಟೈಮ್ ಬಾಂಬ್ ಫಿಕ್ಸ್ ಆಗಿದೆ. ಡಿಸೆಂಬರ್ ನವೆಂಬರ್ ಟೈಮ್ ಬಾಂಬ್ ಲಾಸ್ಟ್ ಆಗುತ್ತೆ. ಸರ್ಕಾರ ಉರುಳುತ್ತೆ. ಜಗದೀಶ್ ಶೆಟ್ಟರ್ ಪರಿಸ್ಥಿತಿ ಏನಾಗಿತ್ತು? ಏನಾಗಿತ್ತು ಅವ್ರಿಗೆ? ಟಿಕೆಟ್ ಸಲ ಮಾಜಿ ಮುಖ್ಯಮಂತ್ರಿ ಟಿಕೆಟ್ ಕೊಡಲಿಲ್ಲ. ನಾವು ತಗೊಂಡು ಟಿಕೆಟ್ ಕೊಟ್ವಿ, ಸೋತರು. ಸೋತ ಮೇಲೆ ಮತ್ತೆ MLC ಮಾಡಿದ್ದೀವಿ. MLC ಮಾಡಿದ್ಮೇಲೆ ಜಿಗಿದು ಹೋದ್ರು.